ನಮಸ್ಕಾರ ಎಲ್ರಿಗೂ. ರಘು ಅವರು ಹಲವಾರು ಚಿತ್ರಗಳಲ್ಲಿ ಸಹ ನಿರ್ದೇಶನ ಮಾಡಿದಂತಹ ದೊಡ್ಡ ಅನುಭವ ಇದೆ. ಅವರ ಮೊದಲನೇ ಶಾರ್ಟ್ ಮೂವಿ ಬೆಲ್ ಅನ್ನೋ ಮೂವಿನಲ್ಲಿ ನಾನು ಕೂಡ ಅಭಿನಯ ಮಾಡಿದ್ದೆ. ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಒಂದು ಶಾರ್ಟ್ ಮೂವಿನ ನೋಡಿ ಒಂದು ದೊಡ್ಡ ಸಿನಿಮಾದ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ಮಾಪಕರ ದೊಡ್ಡ ಮನಸ್ಸಿಗೆ ನನ್ನ ದೊಡ್ಡದೊಂದು ನಮಸ್ಕಾರ. ಚಿತ್ರದ ಬಗ್ಗೆ ಎಲ್ಲ ನಮ್ಮ ನಾಯಕ ನಟರು, ನಾಯಕಿಯವರು ಮತ್ತು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಾರೆ. ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ರಘುವ್ರು ಹೇಳಿದಾಗ ಅಮ್ಮ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಅಂದರು. ಪಾತ್ರ ಸಣ್ಣದಾದರೂ ದೊಡ್ಡದಾದರೂ ಅದಕ್ಕೆ ನ್ಯಾಯ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುವಂತಹ ಪಾತ್ರ. ಅದನ್ನು ಕೊಟ್ಟಿದ್ದಕ್ಕೆ ರಘು ಅವರಿಗೆ, ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇನ್ನು ನಮ್ಮ ಧನ್ವೀರ್ ಸರ್ ಬಗ್ಗೆ ಮಾತಾಡೋ ಅಷ್ಟೇ ಇಲ್ಲ. ನಿಜವಾಗ್ಲೂ ಅವರು ಸೆಟ್ಟಲ್ಲಿ ನಾನು ಫಸ್ಟ್ ದಿನ ನೋಡಿದಾಗ ಏನು ಹುಡುಗ ಮಾತಾಡಲ್ವಲ್ಲ ಅಂತಂದೆ. ನಾನು ಇಲ್ಲಿ ಮಾತಾಡಲ್ಲ, ಸ್ಕ್ರೀನ್ ಮೇಲೆ ಮಾತಾಡಿ ತೋರಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾತಾಡಿರ್ತಾರೆ. ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಿರುತ್ತೆ. ಅಭಿನಯನೂ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ನಟರು ಅವರು. ಸಿನಿಮಾದ ಇನ್ನು ಮುಂದಿನ ವಿಷಯಗಳ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಯಗ್ರೀವನ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ತಡವಾಯಿತು, ತಮಗೂ ಸಹ ಬೇರೆ ಬೇರೆ ಕೆಲಸಗಳಿರುತ್ತೆ. ದಯಮಾಡಿ ನಾನು ಸಹ ಹಯಗ್ರೀವ ತಂಡದಿಂದ ತಡವಾಗಿದ್ದಕ್ಕೆ ಕ್ಷಮೆನ ಕೇಳ್ತೀನಿ. ಥ್ಯಾಂಕ್ ಯು. ಹಯಗ್ರೀವ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಮಂಜಣ್ಣ ಸರ್ಗೆ. ಯಾಕೆ ಅಂದರೆ ಇವರು ಡೈರೆಕ್ಟರ್ ಆಗಬೇಕು ಅಂತ ಕನಸೊತ್ಕೊಂಡು ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದರು. ನಾನು ಸಿನಿಮಾದಲ್ಲಿ ಒಳ್ಳೆ ನಟನಾಗಬೇಕು ಅಂತ ಒಂದು ಗುರೀಲಿ ಹುಡುಕಾಟದಲ್ಲಿ ದಿ ಬೆಲ್ಲಲ್ಲಿ ನಾವು ಸರ್ ರಘು ಅವರು ಡೈರೆಕ್ಟ್ ಮಾಡಿದರು, ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೆ ಶಾರ್ಟ್ ಫಿಲಮ್ಗೆ, ಮೇಡಮ್ ಆ್ಯಕ್ಟ್ ಮಾಡಿದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಪಯಣ. ಅವತ್ತೇ ನನಗೆ ಈ ಸಿನಿಮಾ ಟೈಟ್ಲ್ ಗೊತ್ತಿರಲಿಲ್ಲ. ಕತೆ ಹೇಳಿದರು ನನಗೆ ರಘು ಅವರು, ಈ ಥರ ಒಂದು ಸಿನಿಮಾ ಮಾಡ್ತೀನಿ ಸರ್, ನೀವು ಫ್ರೀ ಇದ್ದರೆ, ಅಂದರೆ ನೀವು ಬ್ಯುಸಿ ಆಗಲಿಲ್ಲ ಅಂದರೆ ಒಂದು ಪಾತ್ರ ಇದೆ, ಬ್ಯುಸಿ ಆದರೆ ಇನ್ನೊಂದು ಪಾತ್ರ ಇದೆ ಅಂತ, ಅಂದರೆ ಬೇರೆ ಸಿನಿಮಾಗಳು ಜಾಸ್ತಿ ಇದ್ದರೆ ಅಂತ. ಆ ಬ್ಯುಸಿ ಆದಮೇಲೆ ಸಿಕ್ಕಿದ ಪಾತ್ರನೇ ಈಗ ನಾನು ಮಾಡಿರೋದು. ಇದರಲ್ಲಿ ನನ್ನ ಹೆಸರೇ ಇಟ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ಗೆ. ಸೊ ನಾನು ಹೆಚ್ಚು ಹೇಳೋದಕ್ಕಿಂತ ತೆರೆ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ಧನ್ವೀರ್ ಸರ್ ಇರ್ಬೋದು, ಸಂಜನಾ ಮೇಡಮ್ ಇರ್ಬೋದು. ಮತ್ತು ಇದಕ್ಕೆ ಮೇನ್ ನನಗೆ ಖುಷಿಯಾಗಿದೆ ಏನಂದರೆ ಇವ್ರದ್ದೊಂದು ಕುಗ್ರಾಮ, ಇವ್ರ ಊರಿಗೆ ಹೋಗಿದ್ದೀನಿ ನಾನು. ಅಲ್ಲಿ ಕನಸು ಹೊತ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ, ನಾನು ಒಬ್ಬ ಹಾಸನದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದವ್ರಿಗೆ ಮಂಜಣ್ಣ ಸರ್ ಅಂತ ಒಬ್ಬರು, ನಾನೇಂತೀನಿ ನಾನು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗಬೇಕು ಸರ್. ಯಾಕೆಂದರೆ ಅಷ್ಟು ಸ್ಪೋರ್ಟಿವ್ ಇದೆ, ನಾನು ನೋಡಿದ್ದೀನಿ ಸರ್. ಅಂದರೆ ಅಷ್ಟು ಒಳ್ಳೆತನ ಇರೋ ಒಬ್ಬರು ರಾಜಕಾರಣಿ ಅಥವಾ ಕ್ರೀಡಾಪಟು ಏನಾದರೂ ಹೇಳ್ಬೋದು. ಯಾಕೆಂದರೆ ನಾನು ರಾಸ್ ಕಪ್ಪಲ್ಲಿ ಸರ್ ಜೊತೆ ಇದ್ದೆ. ಸೊ ಅಂಥವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ. ಧನ್ವೀರ್ ಸರ್ ಅಂತವರು ಲೀಡಾಗಿ ಸಿಕ್ಕಿದ್ದಾರೆ, ಅದೃಷ್ಟ. ಮಹೇಶ್ ಗೌಡ್ ಸರ್ ಎಲ್ಲ ಇನ್ಚಾರ್ಜ್ ನೋಡ್ಕೊಂಡಿದ್ದಾರೆ. ಲಿಟ್ರಲಿ ಹೂವಿನಿಂದ ನಾರುಸ್ವರ್ಗ ಅಂದಂಗೆ ನಮ್ಮ ರಘು ಅವರು ಲಕ್ಕಿ. ಅದರಿಂದ ನಮಗೂ ಒಂಚೂರು ಹೆಸರು ಸಿಕ್ಕಿದೆ, ಈ ಸಿನಿಮಾದಿಂದ ಸಿಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ದೀರಾ, ಸಿನಿಮಾ ಗೆಲ್ಲಬೇಕು, ನಾನು ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಈ ಡೈರೆಕ್ಟರ್ ಆಗಿದ್ದು ನನ್ನನ್ನು ಈ ಸಿನಿಮಾಗೆ EP ಆಗಿ ಮಾಡಿದ್ದಕ್ಕೆ ಮಂಜಣ್ಣ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಡೀ ಎಂಟೈರ್ ಚಿತ್ರತಂಡಕ್ಕೆ ಧನ್ಯವಾದನ ಹೇಳ್ತೀನಿ. ನಮಸ್ಕಾರ. ಒಂದು ಚಿಕ್ಕೂರಿಂದ ಒಂದು ಕನಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ಶಾರ್ಟ್ ಫಿಲಮ್ ಮಾಡಿದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾರಾ, ಅಪ್ರೋಚ್ ಮಾಡೋಕ್ಕಾಗತ್ತಾ ಅಂತ. ಆ ಶಾರ್ಟ್ ಫಿಲಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ ಸಿನಿಮಾಗಳಾಗಲಿ, ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಮೃದ್ಧಿ ಮಂಜುನಾಥ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಚಿಕ್ಕೂರಿಂದ ಬಂದಿರೋ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂಥ ದೊಡ್ಡ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅವರಿಗೆ. ಧನ್ವೀರ್ ಸರ್ಗೆ ಹೇಳಬೇಕು ಅಂದರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ದರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ, ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿ ಆ ಕತೆ ಕೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ದರು. ಅವ್ರ ಸಪೋರ್ಟು, ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಮಹೇಶ್ ಸರ್, ಮದಗಜ ಮಹೇಶ್ ಸರ್, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ಲರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಧನ್ಯವಾದಗಳು. ಫಸ್ಟು ಚಕ್ರವರ್ತಿ, ಆಮೇಲೆ ಲೈಫ್ ಜೊತೆ ಸೆಲ್ಫಿ, ಈಗ ನಮ್ಮದು ಹಯಗ್ರೀವ.
ಒಳ್ಳೆ ಹುಡುಗರಿಗೆ ಒಂದು ಅವಕಾಶ ಕೊಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಈ ಕತೆ ನನಗೆ ಇಷ್ಟ ಆಗಿ ನಾನು ಮಲಯಾಳಿಸ್ ಮೂವಿ ತುಂಬ ನೋಡ್ತಾಯಿದ್ದೀನಿ, ಕನ್ನಡನೂ ತುಂಬ ನೋಡ್ತೀವಿ, ಎಲ್ಲ ಮೂವಿ ನೋಡ್ತೀವಿ, ಮಲಯಾಳಿಸ್ ಮೂವಿ ತುಂಬ ನೋಡ್ತಿದ್ವಿ. ಆ ಬೇಸಿನ ಮೇಲೆ ಒಂದು ಕತೆ ಇದುವರೆಗೂ ಬಂದಿಲ್ಲ. ಒಂದು ಈ ಥರ ಕತೆ ಬೇಕು ಅಂತ ನಾನೇ ಕೇಳಿದಾಗ ಒಂದು ಬೆಲ್ ಅಂತ ಒಂದು ಮೂವಿ ಮಾಡಿದ್ದೆ, ಶಾರ್ಟ್ ಮೂವಿ. ಆ ಮೂವಿ ನೋಡಿ ನಾನೇ ಕರೆದೆ ವಿಧಾನಸೌಧಕ್ಕೆ, ಒಂದು ಮೂವಿ ಮಾಡಿಕೊಡು ಕನ್ನಡದಲ್ಲಿ ಈ ಥರ ಅಂತ ಕೇಳಿದಾಗ ಈ ಕತೆ ಅಲ್ಲಿಂದ ಪ್ರಾರಂಭ ಆಯಿತು. ಐ ಥಿಂಕ್ ನಾನು ಹಾಕಿರ್ತಕ್ಕಂಥ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಅನ್ಕೊಂತೀನಿ. ಈ ಚಿತ್ರ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಿರ್ಮಾಪಕರಾಗಿ ಹೊಸ ನಿರ್ಮಾಪಕರು ಬಂದಾಗ ಯಾಕೆ ಓಡೋಗ್ತಾರೆ ಅಂತಾದಾಗ ಇತ್ತೀಚೆಗೆ ಸ್ವಲ್ಪ ಅನುಭವಗಳಾಗ್ತಾಯಿದ್ದಾವೆ. ಏನು ಮನಪೋಲ್ ಮಾಡ್ಕೊಂಡಿದ್ದಾರೆ ಚಿತ್ರರಂಗನ, ಯಾಕೆ ಹಿಂಗೆ ಆಗ್ತಾಯಿದೆ, ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿ ಲಕ್ಷಗಟ್ಟಲೆ ಕೈ ಇಡಬೇಕಾದ್ರೆ ಪರಿಸ್ಥಿತಿ ಒಬ್ಬ ನಿರ್ಮಾಪಕರಿಗೆ ಏನು ಅನಿಸುತ್ತೆ ಅಂದಾಗ ಸ್ವತಃ ನಾನು ಅನುಭವಿಸ್ದಾಗ ಗೊತ್ತಾಗ್ತಾಯಿದೆ ಯಾಕೆ ಇಂಡಸ್ಟ್ರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಒಂದು ಇತ್ತೀಚೆಗೆ ನಡ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಒಂದು ಆಡಿಯೋ ಬಗ್ಗೆ ಇರ್ಬೋದು, ಒಂದು ಡಿಸ್ಟ್ರಿಬ್ಯೂಟ್ರ್ ಬಗ್ಗೆ ಇರ್ಬೋದು, ಹೇಗೆ ಅವರೇ ಒಂದು ರಿಂಗ್ ಹಾಕ್ಕೊಂಡು ಒಂದು ಸಂಘ ಮಾಡಿಕೊಂಡು ನಿರ್ಮಾಪಕರು ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದಕ್ಕೆ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ ಚಿತ್ರರಂಗ ಬ್ಯಾಕ್ ಹೊಡಿತಾ ಇದೆ, ಏನಕ್ಕೆ ಬ್ಯಾಕ್ ಹೊಡಿತಾ ಇದೆ, ಯಾಕೆ ಚಿತ್ರರಂಗದಲ್ಲಿ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ. ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಒಂದು 4 ಕಾಸು ಹಾಕಿದಾಗ 5 ಕಾಸು ಸಿಕ್ಕಿದಾಗ ಇನ್ನು 5 ಮೂವಿ ಮಾಡ್ತಾನೆ. ಅವ್ನು 4 ಕಾಸಾಗಿ 1 ಕಾಸು ಕೈಕೊಂಡಾಗ 4 ಕಾಸು ಕಳ್ಕೊಂಡಾಗ ಯಾಕೆ ಹಿಂದೆ ಹೋಗ್ತಾವ್ರೆ, ನಿರ್ಮಾಪಕರು ಯಾಕೆ ಮನೇಲಿ ಮಾರ್ಕೊಂತಾವ್ರೆ, ಹಿಂದೆ ನಿರ್ಮಾಪಕರು ಎಲ್ಲ ಆಸ್ತಿ ಮಾರ್ಕೊಂತಾರೆ ಅಂತಂದಾಗ ಕೆಲವು ಘಟನೆಗಳು ಬಂದಾಗ ತುಂಬ ಬರೀ ರಾಜಕೀಯದಲ್ಲೂ ಕೂಡ ನಾವು ಡೆಲ್ಲಿವರೆನ ಆಳೋದಾಗಿದೆ. ಈ ಚಿತ್ರರಂಗದಲ್ಲೂ ನಾರ್ತ್ ಕರ್ನಾಟಕ ಬಂದು ನಾರ್ತ್ ಇಂಡಿಯವ್ರು ಬಂದು ನಮ್ಮ ಆಳ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಒಂದು ಮನೋಪೋಲ್. ಇವತ್ತು ನೀವು ನೋಡ್ತಿದ್ದೀರಿ, ಹಿಂದೆ ರಾಜ್ಕುಮಾರ್ ಶಂಕರ್ನಗರ್ ಇದ್ದಾಗ ಥಿಯೇಟ್ರಿಕಲ್ಲಿ ಬಿಸ್ನೆಸ್ ನಂಬ್ಕೊತಾ ಇದ್ದೀವಿ. ಇವತ್ತು ಥಿಯೇಟ್ರಿಕಲ್ಲಿ ಎಷ್ಟೋ ಥಿಯೇಟರ್ಸ್ ಓನರ್ಸು ಅವರು ಮುಚ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇನ್ನೂ ಹೋಗ್ತಾ ಇರುತ್ತೆ. ಥಿಯೇಟರ್ಸ್ ಇನ್ನೂ ಕಡಿಮೆ ಆಗ್ತವೆ. ಯಾಕೆಂದರೆ ಬಿಸ್ನೆಸ್ ಇಲ್ಲ. ಇದೇನಾಗಿದೆ, ಇಡೀ ಚಿತ್ರರಂಗವನ್ನು ಮನೋಪಾಲ್ ಮಾಡ್ಕೊಂಬಿಟ್ಟಿದ್ದಾರೆ. ಇತ್ತೀಚೆಗೆ ಕೆಲವು ಏನು ನಡೆದ ಘಟನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ, ಚಿತ್ರರಂಗ ಮೇಲಕ್ಕೆ ಬರಬೇಕಾದ್ರೆ ಫಸ್ಟು ನಮ್ಮ ಥಿಯೇಟ್ರ್ ಓನರ್ಸು ಬದುಕಬೇಕು. ಇವತ್ತು ಅವ್ರು ಬದುಕೋ ಪರಿಸ್ಥಿತಿಲಿ ಇಲ್ಲ. ಯಾಕೆ ಅಂತಂದರೆ ಕೆಲವು ವಿದ್ಯಮಾನಗಳಿಂದ ಇಲ್ಲ. ಸೊ ಅದರಿಂದ ಎಲ್ಲ ಪ್ರೇಕ್ಷಕರಿಗೂ ನನ್ನ ಕರ್ನಾಟಕ ಜನತೆಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಉದ್ಯಮಿ, ಈ ಚಿತ್ರರಂಗದಲ್ಲಿ ಕೂಡ ಒಬ್ಬ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿ. ಚಿತ್ರರಂಗ ಬಂದಿದ್ದೀನಿ. ನಮ್ಮಂಥವ್ರನ್ನ ಬೆಳೆಸಿದ್ರೆ ಖಂಡಿತ 10 ಮೂವಿ ಮಾಡಬಲ್ವಿ. ನಮ್ಮಂಥವ್ರು ನೀವು ಓಡಿಸಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ. ಇದೇನಂತಂದರೆ ಇದು ಪ್ಯಾನ್ಸ್ ವಾರ್ ಇರ್ಬೋದು. ಈ ಪ್ಯಾನ್ಸ್ ವಾರಿಂದ ಏನಾಗುತ್ತೆ, ಒಂದು ಹೀರೋನ ಕಂಡಮ್ ಮಾಡಲಿಕ್ಕೆ ಇನ್ನೊಬ್ಬ ಹೀರೋ ಒಂದು ಸಂಘನ ಕಟ್ಟಿ ಆ ಪ್ಯಾನ್ಸ್ ವಾರ್ ಕಡೆಯಿಂದ ನೆಗೆಟಿವ್ ಮಾಡಿದ್ರೆ ಜನ ಬ್ಯಾಕ್ ಹೊಡಿತಾರೆ. ಅದು ಯಾರೇ ಹೀರೋ ಆಗಿರಲಿ, ಯಾರೇ ಫ್ಯಾನ್ಸ್ ಆಗಿರಲಿ, ನಿಮ್ಮ ಒಬ್ಬ ನಿರ್ಮಾಪಕರಾಗಿ ಕೈ ಮುಗಿದು ಕೇಳ್ತಿದ್ದೀನಿ, ನೆಗೆಟಿವ್ ನೆಗೆಟಿವ್ನ ಯಾರೂ ಕೊಡೋಕ್ಕೆ ಹೋಗ್ಬೇಡಿ. ಅದು ಯಾವುದೇ ಹೀರೋ ಆಗಿರ್ಬೋದು. ಚಿತ್ರರಂಗನ ಬೆಳೆಸಬೇಕಾದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟನ್ನ ಸಹಾಯ ಮಾಡಿ ಹೊರತು ನೆಗೆಟಿವಿಟಿನ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚೆಗೆ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇದಾಗ್ತಾಯಿದೆ, ಏನು ಫ್ಯಾನ್ಸ್ ವಾರ್ ಆಗ್ತಾಯಿದೆ. ಇದು ನೆಕ್ಸ್ಟ್ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನೇ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡ್ತಾಯಿದ್ದೆ. ಯಾಕಂದರೆ ಯಾರೋ ನೆಗೆಟಿವಿಟಿ ಹೊಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡಬೇಕಂತ ತೀರ್ಮಾನ ಆಗಿದ್ವಿ. ಸೊ ಇಡೀ ಚಿತ್ರರಂಗವನ್ನು ಧನ್ವೀರವರು, ನನ್ನ ಸ್ನೇಹಿತರು, ನಮ್ಮಿಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರಿಂದ. ನಾನು ಚಕ್ರವರ್ತಿ ಮೂವಿ ಅರ್ಧಕ್ಕೆ ನಿಂತಾಗ ಮೂವಿನ ಟೇಕಪ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ದಿನಕರ್ ತೂದುಪ್ಗೆ ಒಂದು ಅವಕಾಶ ಕೊಟ್ಟು ಲೈಫ್ ಜೊತೆ ಸೆಲ್ಫಿ ಮಾಡಿದೆ. ಅದಾದಮೇಲೆ ನಾನು ನಮ್ಮ ಧನ್ವೀರವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಬಂದು ನಿಂತಿದೆ. ಮುಂದೆ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ಗಣೇಶ ಜೊತೆ ದೊಡ್ಡ ಮೂವಿ ಮಾಡ್ತಾಯಿದ್ವಿ, ಅದು ಅಂತಕ್ಕೆ ಮುಗಿದಿದೆ. ಅದಾದಮೇಲೆ ಸಂಜನವರು, ಅವ್ರ ಬಗ್ಗೆ ಹೇಳೋಂಗಿಲ್ಲ, ನಮ್ಮ ಸಲಗಾ ಸಂಜನವರಂತೆ ಹೆಸರಾಗಿದೆ. ಇದಾದಮೇಲೆ ನಮ್ಮ ರಘುವರು ಊರು ಬಿಟ್ಟು ಬಂದು ಇಂಜಿನಿಯರ್ ಮಾಡಿ ಕೆಲಸ ಇಲ್ಲದೆ ರೂಮ್ ಹಾಕ್ಕೊಂಡು ಕತೆ ಬರೀತಾ ನನಗೆ ಅಯ್ಯೋ ಅನಿಸ್ತು. ಈ ಥರ ಅವರು ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಕನ್ನಡದ. ನನ್ನ ಮನೆಗೆ ನಾನು ಆಫೀಸ್ ಬಂದಾಗ ಫಸ್ಟು ನಾನು ಕೇಳೋದು, ನೀನು ಊಟ ಮಾಡು. ನಾನು ಫಸ್ಟ್ ಕೇಳೋದು, ನಿನ್ನ ಇನ್ಕಮ್ ಏನು, ನಿನ್ನ ಮಂತ್ಲಿ ಇನ್ಕಮ್ ಏನು, ನೀನೇನು ಮಾಡ್ತಿದ್ಯಾ, ಮೂವಿ ಫಸ್ಟ್ ಆಚೆ ಹೋಗು, ಯಾವುದನ್ನು ಕೆಲಸ ಮಾಡ್ಕೊಳ್ಳೋ, ಮೂವಿ ಮಾಡ್ಕೊಳ್ಳೋ. ಈಗ ಸಾವಿರಾರು ಜನ ಈ ಥರ ವ್ಯಕ್ತಿಗಳು ಕೆಲಸ ಮಾಡ್ತಾಯಿದ್ದಾರೆ. ಇವನೊಬ್ಬ ಗೆದ್ದರೆ ಲಕ್ಷಾಂತರ ಜನ ಗೆದ್ದಂಗೆ, ಲಕ್ಷಾಂತರ ಸಾವಿರಾರು ಜನಕ್ಕೆ ಆಚೆ ಒಂದು ಅವಕಾಶ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮೂವಿನ ಕೊಟ್ಟಿದ್ದೀನಿ. ಇನ್ನು ನಾನು ದೊಡ್ಡ ಮಟ್ಟಿಗೆ ಹೇಳೋಂಗಿಲ್ಲ. ಸೊ ನಾನು ಮೂವಿ ನೋಡಿದ್ದೀನಿ. ನನ್ನ
ಪ್ರೊಡ್ಯೂಸರ್ ಕಾಪಿ ನೋಡಿದ್ದೀನಿ. ಐ ಆಮ್ ಹ್ಯಾಪಿ. ನನ್ನ ಕಣ್ಣಲ್ಲಿ ನೀರು ಬಂತ ಹೊತ್ತು ಕನ್ನಡದಲ್ಲಿ ದ ಫಸ್ಟ್ ಮೂವಿ ಈ ಥರ ಮಾಡ್ತೀನಿ ಅಂತ ಒಂದು ಹ್ಯಾಪಿ ಆಯಿತು. ಇಡೀ ಚಿತ್ರರಂಗಕ್ಕೆ, ಇಡೀ ಪ್ರೇಕ್ಷೆಗೆ ಹೇಳ್ತೀನಿ, ನೀವು ಕೊಡ್ತಕ್ಕಂಥ ಟಿಕೆಟ್ ಹಣಕ್ಕೆ ಖಂಡಿತವಾಗ್ಲೂ ಮೋಸ ಇಲ್ಲ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ, ಇಡೀ ಮಾಧ್ಯಮದವ್ರಿಗೂ, ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಚಿತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಫ್ಯಾಮ್ಲಿ ಅಂದರೆ ಮುಗೀತು. ಎಲ್ಲ ಕ್ಯಾಮ್ರಾಮನಿಂದ ಹಿಡಿದು ಅಸೋಸಿಯೇಟಿಂದ ಡೈರೆಕ್ಟರ್ಸಿಂದ ಎಲ್ರಿಗೂ ನಾನು ಇದು ಮಾಡ್ತೀನಿ. ಈ ಮೂವಿನ ಇಲ್ಲಿವರೆಗೂ ತೊಗೊಂಬಂದಿದ್ದು, ನಾನು ರಾಜಕೀಯದಲ್ಲಿ ಬ್ಯುಸಿಯಾಗಿರ್ತೀನಿ. ನನ್ನ ಬಾಮೈಕ್ಲಾಗಿರ್ತಕ್ಕಂಥ ಪ್ರಶಾಂತ್ ಆ್ಯಂಡ್ ಮುರಳಿ ಆ್ಯಂಡ್ ಪ್ರಸಾದ್ ಆ್ಯಂಡ್ ಮಹೇಶ್ ಈಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಹೇಳಿದೆ, ನೀನು ಒಳಗಡೆ ಎಂಟ್ರಿ ಆಗಪ್ಪ, ನಾನು ನೋಡ್ಕೊಳಕ್ಕಾಗ್ತಾಯಿಲ್ಲ ಅಂತ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟು ಕೂಡ ಇವನು ನಮ್ಮ ಮಹೇಶ್ ಗಮನಿಸಿ ಈ ಚಿತ್ರರಂಗವನ್ನು 27ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಬಿಡ್ತಾ ಇದ್ದೀವಿ. ದಯವಿಟ್ಟು ಆರೈಸಿ, ಆಧರಿಸಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತಡವಾಗಿದ್ದಲ್ಲಿ ಕ್ಷಮೆ ಇರಲಿ. ಮೊದಲನೇ ಚಿತ್ರದಿಂದನೂ ಇಲ್ಲಿವರೆಗೂ ನೀವಿಂದು ತೋರಿಸ್ತಾ ಬರ್ತಿರುವಂಥ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಇದು ಹಯಗ್ರೀವ ನನ್ನ 5ನೇ ಚಿತ್ರ. ಸೊ ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವು ನಮ್ಮನ್ನ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ನಮಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಹಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ನನಗೆ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ ಬೇರೆ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದರು. ನಾನು ಮಂಜು ಸರ್ಗೆ ಹೇಳಿದೆ, ಸರ್ ಇದೊಂಚೂರು ಆಗಲ್ವಾ, ತೂಕ ಇದೆ, ಇನ್ನೂ ವೆಯ್ಟೇಜ್ ಇದೆ ಕ್ಯಾರೆಕ್ಟ್ರು ಅಂತ. ಇಲ್ಲ ಇದನ್ನು ಫಸ್ಟ್ ಫುಲ್ ನರೇಷನ್ ಮಾಡಲಿದ್ರು, ಆಮೇಲೆ ನಿನ್ನ ಡಿಸೈಡ್ ಮಾಡೋನು. ಸೊ ಸರಿ ಆಯಿತು ಅಂದ್ಬಿಟ್ಟು ನರೇಷನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯಿತು ಇದೊಂದು ಡ್ಯುಯಲ್ ಶೇಡ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ಹಯಗ್ರೀವ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿಗಂತೂ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂಥ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿಲಿ ನಡೆಯುವಂಥ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನಲ್ಲಿ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನು ಬೇರೆ ರೀತಿ ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನಲ್ಲಿ ಫೇಲ್ ಆಗ್ತಾರೆ. ಬಟ್ ಇಲ್ಲ, ನಮ್ಮ ರಘು ಅವರು ತುಂಬ ಅದ್ಭುತವಾಗಿ ಮಾಡ್ಕೊಂಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರು ಸಿನಿಮಾಗೆ ಏನು ಬೇಕೋ ಎಲ್ಲೂ ಕುಂದು ಕೊರತೆ ಇದ್ದಂಗೆ 1:10 ಖುಷಿಯಾಗಿ ಮಾಡ್ರಪ್ಪ ನೀವು, ನನ್ನ ಕಂಟೆಂಟ್ ಬೇಕು. ಯಾಕಂದ್ರೆ ಅವರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬ ಸಿನಿಮಾ ನೋಡ್ತಾರವ್ರು ಯಾವಾಗ್ಲೂ. ಸೊ ಅದರಿಂದ ತುಂಬ ಅದ್ಭುತವಾಗಿ ಆ ಕತೆಗೆ ಏನು ಬೇಕೋ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸಂಜನಾ ಅವರು ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟ್ರು. ಹಾಗೆಯೇ ನಮ್ಮ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗಿರಿ ಸರ್ ಎಸ್ಪೆಷಲಿ DOP ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇಡೀ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಮಹೇಶ್ ಸರು, ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇನ್ನೂ ಸಿನಿಮಾ ನೋಡಿಲ್ಲ, ನೋಡ್ತಾರೆ ಸರ್, ಇಲ್ಲ ರಿಲೀಸ್ ಆದಮೇಲೆ ತೋರಿಸ್ತೀನಿ ಸರ್. ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಬರುತ್ತೆ ಸರ್, ಒಂದು ಕಾಪು, ಇನ್ನೊಂದು ಬೇರೆ ಥರ ಇದೆ. 22ನೇ ತಾರೀಕು ನೋಡಿರೋದಾಗ ಇಲ್ಲ ಸರ್, ಆ್ಯಕ್ಚುಲಿ ಅಣ್ಣನೇ ಕಳಿಸ್ಕೊಟ್ಟಿದ್ದು ಅಕ್ಕನ, ಹೋಗಿ ನೀನು ಟ್ರೇಲರ್ ರಿಲೀಸ್ ಮಾಡಿಕೊಟ್ಬಾ ಅಂತ. ಯಾಕಂದರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನನಗೆ ಯಾವ್ದಾದ್ರು ಒಂದು ಇದು ಮಾಡಿಕೊಡ್ತಾಯಿದ್ರು ದರ್ಶನ. ಸೊ ಹೋಗಿ ಹೇಳಿದಾಗ ಅಣ್ಣವ್ರೇನೋ ಅಕ್ಕನಿಗೆ ಹೇಳಿದ್ರು, ಹೋಗಿ ನೀನು ಮಾಡಿಕೊಟ್ಬಾ ಅಂತ. ಅದಕ್ಕೆ ಅಕ್ಕ ಬಂದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದಿರೋದಕ್ಕೆ. ಮೊನ್ನೆಯಿಂದ ನಿಮ್ಮೆಲ್ಲರನ್ನ ಮೀಟ್ ಮಾಡಿ ಆಲ್ರೆಡಿ ಮತ್ತೊಂದು ಸಿನಿಮಾ ರಿಲೀಸಿಗೆ ಬಂದಿದೆ. ತುಂಬ ಖುಷಿ ಇದೆ. ಯಾವತ್ತಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಮೊನ್ನೆ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ಎಷ್ಟು ಶೇರ್ ಮಾಡಿದ್ದೀರಾ, ಥ್ಯಾಂಕ್ ಯು ಪ್ರಮೋಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಹಯಗ್ರೀವ ನಮ್ಮ ಎಲ್ಲರ ಕನಸು. ಅಫ್ಕೋರ್ಸ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಮಂಜು ಸರಿಂದ. ಅವರ ಸಿನಿಮಾ ಮೇಲಿರೋ ಪ್ಯಾಷನ್ನಿಂದ, ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಯಿಂದ. ಸೊ ಅವ್ರ ಕಡೆಯಿಂದನೇ ನನಗೂ ಅಫ್ಕೋರ್ಸ್ ಅಪಾರ್ಚುನಿಟಿ ಸಿಕ್ಕಿದ್ದು. ಥ್ಯಾಂಕ್ ಯು ಸರ್. KVC ಬ್ಯಾನರಿಂದ ಐಶ್ವರ್ಯಾಗಿ ಅಭಿನಯಿಸಿದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ರಘು ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅವರಲ್ಲೊಂದು ಏನು ಹೇಳ್ತಾರೆ, ಒಂದು ಮ್ಯಾಡ್ನೆಸ್ ಇದೆ, ಒಂದು ಸಿನಿಮಾ ಸಕ್ಕತ್ತಾಗಿ ಮಾಡಬೇಕು ಅನ್ನೋ ಒಂದು ಹುಚ್ಚಿದೆ.
ಐ ವಿಶ್ ಯು ದ ಬೆಸ್ಟ್ ರಘು ಅವರೇ. ಈ ಸಿನಿಮಾಯಿಂದ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ನೀವು ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಖುಷಿ ಇತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಕೂಡ. ಆ್ಯಂಡ್ ಆಫ್ಕೋರ್ಸ್ ಧನ್ವೀರ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು. ನಮ್ಮ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ, ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ಬಿಗ್ ಬಾಸ್ ಆದಮೇಲೆ ಅಶ್ವಿನಿ ಅವ್ರನ್ನ, ಗಿಲ್ಲಿ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನಾನು ಕೂಡ ಕಾಯ್ತಾ ಇದ್ದೀನಿ ಆ ಪೇರ್ನ ನೋಡೋದಕ್ಕೆ. ಆ್ಯಂಡ್ ಸಾಧು ಕೋಕಿಲಾ ಸರ್ ಕಾಣಿಸ್ಕೋತಾರೆ, ತುಂಬ ಜನ ಕಲಾವಿದರಿದ್ದಾರೆ. ಆ್ಯಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ, ನಮ್ಮ ADs, ಡೈಲಾಗ್ ರೈಟರ್ಸ್, ಆ್ಯಂಡ್ ಇಬ್ಬರು ಮಹೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ಎಲ್ಲರೂ ಇಲ್ಲದೆ ಅಫ್ಕೋರ್ಸ್ ಇದು ಯಾವುದೂ ಪಾಸಿಬಲ್ ಆಗಿರ್ತಾ ಇರಲಿಲ್ಲ. ಫೈನಲಿ ಹಯಗ್ರೀವ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಂದು ಡಿಫ್ರೆಂಟ್ ಪ್ಲಾಟಲ್ಲಿ ಸಿನಿಮಾ ನರೇಟ್ ಮಾಡಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾ. ಸೊ ನಿಮ್ಗೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.